ಸರ್ ನಮಸ್ತೆ, ನಾನು ಸಾಗರ್ ಸುದ್ದಿಯಿಂದ ಸಂದೀಪ್ ಸಾಗರ್ ಬಂದಿರೋದು. ಈ ದಿನ ಆಲೆಮನೆ ಅಂತ ಹೇಳಿ ಮಾಡ್ತಾ ಇದ್ದೀರಾ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಕೆಲಸವನ್ನು? ಈ ಸಾರ್ವಜನಿಕ ಕೆಲಸವನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಹೇಳಿ ಸರ್. 15 ವರ್ಷದಿಂದ ಮಾಡ್ತಾ ಇದ್ದೇವೆ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಮೇಡಮ್. ನಾನು ವಸುಧಾ ಶರ್ಮಾ ಅಂತ. ಇದು ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಮ್ಮದು ಸಾಗರದಲ್ಲಿ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ. ಇದು ಕೂಡ 26 ವರ್ಷದಿಂದ ತನ್ನ ಸಂಗೀತೋತ್ಸವವನ್ನು ನಡೆಸ್ತಾ ಬರ್ತಾ ಇದೆ. ಈ ಸಂಗೀತೋತ್ಸವ ಅದ್ಧೂರಿಯಾಗಿ ನಾಡಿನ ಹೊರನಾಡಿನ ಅಂತಾರಾಷ್ಟ್ರೀಯ ಕಲಾವಿದರುಗಳು ಈ ಸಂಗೀತೋತ್ಸವದಲ್ಲಿ 3 ದಿವಸಗಳ ಕಾಲ, ಹೋದ ವರ್ಷ ಕೂಡ ನಾವು 25ನೇ ವರ್ಷದ ರಜತ ಮಹೋತ್ಸವವನ್ನು ಮಾಡಿದ್ದೇವೆ. ಉದ್ದೇಶ ಇಷ್ಟೇ, ಇಷ್ಟು ಸಣ್ಣ ಊರಲ್ಲಿ 3 ದಿವಸಗಳ ಅದ್ಧೂರಿಯಾದ ಸಂಗೀತೋತ್ಸವವನ್ನು ಈ ಸಾಗರದ ಜನತೆ, ನಮ್ಮ ಬಂಧುಗಳು, ವಿದ್ಯಾರ್ಥಿಗಳು, ಪಾಲಕರು ತುಂಬ ಶಿಸ್ತುಬದ್ಧವಾಗಿ ಯಾವ ಕೊರತೆ ಇದ್ದಂತೆ ನಡೆಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಆಗಲ್ಲ. ಅದರ ಸಲುವಾಗಿ ನಾವು ಈ ಥರ ಆಲೆಮನೆ ಹಬ್ಬವನ್ನು ಮಾಡಿ ಅವರು ಹಾಲು ಕುಡಿದು ಸಂತೋಷಪಟ್ಟು ನಮಗೆ ಸಂತೋಷ. ನಮಗೆ ಎಷ್ಟೆಲ್ಲ ಜನ ಬರ್ತಾರೆ? 2,500ರಿಂದ 3,000 ಜನ ಬರ್ತಾರೆ ಪ್ರತಿನಿತ್ಯ 3 ದಿನ ಕೂಡ ಸಂಗೀತೋತ್ಸವದಲ್ಲಿ. ಇದು ಆಲೆಮನೆಯಲ್ಲಿ 1 ದಿವಸ ಮಾಡ್ತೇವೆ ನಾವು. ಎಲ್ಲರೂ ಸಹಕಾರ ಇಲ್ಲಿ ದಾನಿಗಳು, ವಿದ್ಯಾರ್ಥಿಗಳು, ಪಾಲಕರು, ಬಂಧುಗಳು, ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಆಗಮಿಸ್ತಾರೆ. ತುಂಬ ಸಂತೋಷಪಟ್ಟು ಬೋಂಡ, ಪಕೋಡ, ಒಂದು 5-6 ಥರದ ಮಂಡಕ್ಕಿ. ಅಲ್ಲ, ನೀವು ತಿಂಡಿ ತಿನಿಸು ಅಂತ ಹೇಳಿ ತುಂಬಾ ಮಾಡ್ತೀರಂತೆ. ಹೌದು, ಎಲ್ಲ ವಿಧ ವಿಡಿಯೋ ಮಾಡಿ ಹೋಗ್ಬಿಡಿ, ಮಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲೆಲ್ಲ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ಸರ್ವ್ ಮಾಡ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ವಿಡಿಯೋ ಮಾಡಿಕೊಂಡು ನೀವು ಫ್ರೀಯಾಗಿ ಇದು ಕಬ್ಬಿನ ಹಾಲೆಲ್ಲ ಕೊಡ್ತೀರಂತೆ. ಫ್ರೀಯಾಗಿ ಕಬ್ಬಿನ ಹಾಲು ಕೊಡ್ತೇವೆ. ಅಂದರೆ ನಮಗೆ ತುಂಬ ಜನಕ್ಕೆ ಮನೆಗೆ ಕೊಟ್ಟು ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಬ್ಬು ಬೆಳೆಯೋದು ತುಂಬ ಕಷ್ಟ. ಅದರೊಳಗೂ ಕೂಡ ತುಂಬ ಜನ ಬಂದು ಹಾಲುಗಳನ್ನು ಮನೆಗೂ ತಗೊಂಡು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಇಲ್ಲಿ ಎಲ್ಲರೂ ಬರ್ಬೋದು, ಎಷ್ಟು ಹೊತ್ತು ಕೂತು ಕುಡಿಬೋದು. ಎಷ್ಟು ಗಂಟೆವರೆಗೂ ನೀವು ಈ ಕೆಲಸನ ಮಾಡ್ತೀರಾ? ರಾತ್ರಿ 5ರಿಂದ 10 ಗಂಟೆ. 10 ಗಂಟೆವರೆಗೂ. 12 ಗಂಟೆಗೆ ಬಂದರೂ ಕೂಡ ನೀವು ಅದನ್ನ ಮಾಡಿಕೊಡ್ತೀರಿ ಅಂತ ಹೇಳಿ, ನಾವಿದ್ರೆ 12 ಗಂಟೆಗೆ ಬಂದರೂ ಕೂಡ ಸಿಗತ್ತೆ ಅಂತ ಹೇಳಿ ಹಿಂದಿನ ವರ್ಷ ಒಬ್ರು ಸಂದೇಶ ಕೊಟ್ಟಿದ್ರು. ಅದು ಹೌದಾ? ನಾವಿಲ್ಲಿದ್ರೆ ಕೊಡ್ತೇವೆ, ಯಾರಿಗೂ ಕೂಡ ಕಮ್ಮಿ ಮಾಡಲ್ಲ ಅಂತ ಹೇಳಿ ಒಂದು ಸಂದೇಶ ಬಂದಿತ್ತು. ಇಲ್ಲಿ ಮತ್ತೆ ನೀವು ಪ್ರತಿದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಎಷ್ಟು ಜನ ಇರ್ತಾರೆ ಇಲ್ಲಿ ಕೆಲಸ ಮಾಡಲಿಕ್ಕೆ? ಇಲ್ಲಿ ನಮ್ಮ ಕೆಲಸಗಾರರು ತುಂಬ 7-8 ಜನ ಇಲ್ಲಿ ವರ್ಕ್ ಮಾಡ್ತಾರೆ. ಬೆಳಿಗ್ಗೆ ಸಂಜೆ ಆದ್ಮೇಲೆ ಒಂದು 10-15 ಜನ. ಸಂಬಳ ಏನಾದರೂ ಕೊಡ್ತೀರಾ ಅವರಿಗೆ? ಏನಾದರೂ ಸಂಬಳ ಏನಾದರೂ ಕೊಡ್ತೀರಾ? ಆದರೆ ಇಲ್ಲಿ ಸೇವೆ ಮಾಡೋರು ಯಾರು ಸಂಬಳ ಬಂದಿದ್ದಲ್ಲ. ಹಾಗೆ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ. ಹೀಗೆ ಎಲ್ಲರೂ ಎಷ್ಟು ವರ್ಷ ಸಹಕಾರ ಮಾಡ್ತಾರೋ ಅಷ್ಟು ವರ್ಷನೂ ಸಂಗೀತೋತ್ಸವ ಮಾಡ್ತೇವೆ. ಹೀಗೆ ಈ ರೀತಿ ಆಲೆಮನೆ ಹಬ್ಬನ ನಡೆಸ್ಕೊಂಡು ಹೋಗ್ತೀವಿ. ಧನ್ಯವಾದ. ಸಂದೀಪ್ ಸಾಗರ್ ಸುದ್ದಿ. ನಾಳೆ ಇದು ಮತ್ತೆ
ಇದೇನೆ ಕುಡಿ ಮಗಳು